ಕೆಲವರ ಹೋರಾಟ ಕಾಸಿಗಾಗಿ, ಕೆಲವರ ಹೋರಾಟ ಕುರ್ಚಿಗಾಗಿ, ಕೆಲವರ ಹೋರಾಟ ಬೆಳೆಯುವುದಕ್ಕಾಗಿ, ಕೆಲವರ ಹೋರಾಟ ತುಳಿಯುವುದಕ್ಕಾಗಿ, ಕೆಲವರ ಹೋರಾಟ ಸ್ವಾರ್ಥಕ್ಕಾಗಿ, ಕೆಲವರ ಹೋರಾಟ ಸೇವೆಗಾಗಿ. ನಮ್ಮ ಹೋರಾಟ ನಿಮ್ಮ ಧ್ವನಿಯಾಗಿ, ನಿಮ್ಮ ಭಾವನೆಗೆ ನಮ್ಮ ಧ್ವನಿ. ಇದು ಸಿಂಚನ ವಾಹಿನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಘೋರವಾದ ದುರಂತವೊಂದು ನಡೆದಿದ್ದು, ಮೂತ್ರ ವಿಸರ್ಜನೆ ಮಾಡಲು ತೆರಳಿದ್ದ ವೇಳೆ ತುಂಡಾದಂಥ ಸರ್ವಿಸ್ ವಿದ್ಯುತ್ ವೈರ್ ತಗುಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಹಳಿಯಾಳ ತಾಲೂಕಿನ ಮುಂಡವಾಡ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಳಿ ನಡೆದಿದೆ. ಮೃತ ಬಾಲಕಿಯನ್ನ 2ನೇ ತರಗತಿ ವಿದ್ಯಾರ್ಥಿನಿ ಸಾನ್ವಿ ಬಸವರಾಜ್ ಗೌಳಿ 8 ವರ್ಷ ಎಂದು ಹೇಳಲಾಗುತ್ತಿದೆ. ಬೋರ್ವೆಲ್ ಅಳವಡಿಸಲು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲಾಗಿದ್ದು, ವೈರ್ ತುಂಡಾಗಿ ಶಾಲೆಯ ಶೌಚಾಲಯದ ಒಳಗೆ ಬಿದ್ದಿತ್ತು. ಆದರೆ ವಿಶ್ರಾಂತಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ತೆರಳಿದ್ದ ಸಾನ್ವಿ ಆ ತುಂಡಾಗಿ ಬಿದ್ದಿದ್ದ ಸರ್ವಿಸ್ ವಿದ್ಯುತ್ ವೈರ್ ತಗುಲಿ ಸಾವನ್ನಪ್ಪಿದ್ದಾಳೆ. ಶಾಲೆಗೆ ಹೋಗಿದ್ದ ವಿದ್ಯಾರ್ಥಿನಿ ಎಂದಿನಂತೆ ವಿಶ್ರಾಂತಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ಶಾಲೆಯ ಶೌಚಾಲಯದ ಒಳಗೆ ಹೋಗಿದ್ದಾಳೆ. ಈ ವೇಳೆ ಹೊರಗಡೆ ಶೌಚಾಲಯದ ಬಳಿಯೇ ಬೋರ್ವೆಲ್ಗೆ ಹಾಕಿದ್ದ ಅನಧಿಕೃತ ವಿದ್ಯುತ್ ಸಂಪರ್ಕ ಮಾಡಲಾಗಿದ್ದ ವೈರ್ ಶೌಚಾಲಯದ ಒಳಗೆ ಬಿದ್ದಿದೆ. ಅದನ್ನು ಗಮನಿಸದ ಮಗು ಹಾಗೆ ಒಳಗೆ ಹೋಗಿದ್ದಾಳೆ. ಈ ವೇಳೆ ವಿದ್ಯುತ್ ತಂತಿ ಸ್ಪರ್ಶದಿಂದ ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಹೆಸ್ಕಾಂ ಹಾಗೂ ಮುಖ್ಯ ಶಿಕ್ಷಕರ ನಿರ್ಲಕ್ಷ್ಯದಿಂದ ಈ ಸಾವು ಸಂಭವಿಸಿದ್ದು, ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಸದ್ಯ ವಿದ್ಯಾರ್ಥಿನಿ ಸಾನ್ವಿ ಮೃತದೇಹವನ್ನು ಹಳಿಯಾಳ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ವಿಷಯ ತಿಳಿದು ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಿದ್ದಾರೆ ಎಂದು ಎಸ್ಟಿಎಂ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿ.ಎಲ್. ಹೆಬ್ಬಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಎಸ್ಟಿಎಂ ಕಾಲೇಜಿನ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳತಂಗಡಿ ಇವರ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿ ಸ್ವಯಂ ಸೇವಕರಿಗೆ ಜೀವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಂಘಟನೆಯ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಮುನ್ನೆಲೆಗೆ ಬಂದಿದ್ದಾರೆ. ವಿಪತ್ತು ನಿರ್ವಹಣಾ ಘಟಕದ ಮೂಲಕ ಸಮಾಜದಲ್ಲಿ ಅನಾಹುತ ಸಂಭವಿಸಿದಾಗ ನೆರವಾಗುವ ಸ್ವಯಂ ಸೇವಕರ ಸೇವಾ ಮನೋಭಾವ ಮೆಚ್ಚಲೇಬೇಕಿದೆ. ಜಿಲ್ಲೆಯ ಶಿರೂರು ದುರಂತದ ಸಮಯದಲ್ಲಿ ಶೌರ್ಯ ತಂಡದ ಸೇವಾ ಕಾರ್ಯವನ್ನು ನಾವೆಲ್ಲರೂ ಗಮನಿಸಿದ್ದು, ತಾಲೂಕಿನಲ್ಲಿ ನೆರೆಹಾವಳಿ, ಬೆಂಕಿ ಅನಾಹುತ ಸಮಯದಲ್ಲಿ ಕಾರ್ಯಕರ್ತರು ಸಾಮಾಜಿಕ ಜವಾಬ್ದಾರಿ ತೋರಿಸಿದ್ದಾರೆ. ನಿಮ್ಮ ಕಾರ್ಯಕ್ಕೆ ಈ ದಿನ ತರಬೇತಿ ನೀಡಲಾಗುತ್ತಿದ್ದು, ನೀಡುವ ಉಪಕರಣ ಹಾಗೂ ಮಾಹಿತಿಯನ್ನು ಪಡೆದುಕೊಂಡು ತುರ್ತು ಅನಾಹುತ ಸಂಭವಿಸಿದಾಗ ನೆರವಾಗುವಂತೆ ಸೂಚಿಸಿದರು. ಹೊನ್ನಾವರ ಪೊಲೀಸ್ ಠಾಣೆಯ ಪಿಎಸ್ಐ ಸಂಗೀತಾ ಮಾತನಾಡಿ, ಯೋಜನೆಯ ಶೌರ್ಯ ತಂಡವು ಗ್ರಾಮೀಣ ಭಾಗದಲ್ಲಿ ಅನಾಹುತ ಸಂಭವಿಸಿದಾಗ ತುರ್ತಾಗಿ ನೆರವಿಗೆ ಧಾವಿಸಲು ಸಾಧ್ಯವಾಗಲಿದೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಆರ್ಥಿಕ ಸಹಕಾರ ನೀಡುವ ಮೂಲಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಮಹಿಳೆಯು ಸದೃಢವಾಗುವಂತೆ ನೋಡಿಕೊಳ್ಳುತ್ತಿದೆ ಎಂದರು. ಬರ್ತಾರೆ ಎಲ್ಲ ಇಂಡಿಯನ್ ಬರ್ತಾರೆ, ಎಲ್ಲ ಟೀಮ್ ಬರ್ತಾರೆ. ಬಟ್ ಅಟ್ ಪ್ರೆಸೆಂಟ್ ನಮಗೆ ಇಮಿಡಿಯೇಟ್ ಆಗಿ ಸಿಗ್ಬೇಕು ಅಂದ್ರೆ ಈಗ ನಿಮ್ ತರ ಒಂದು ಸ್ವಸಹಾಯ ಮಾಡ್ಕೊಂಡು ಯಾರು ಬಂದಿರ್ತೀವಿ ಮುನ್ನೆಲೆಗೆ, ಅವ್ರ ಮುಖಾಂತರ ಜನರಿಗೆ ಬೇಗ ಒಂದು ಹೆಲ್ಪ್ ಆಗ್ತದೆ. ಸೊ ಇನ್ನೂ ಹೆಚ್ಚು ಜನ ಬಂದು ಈ ತರ ಒಂದು ಇದಕ್ಕೆ ಸೇರ್ಕೊಳ್ಬೇಕು. ಈ ಒಂದು ಕಾರ್ಯ ಏನು ಮಾಡಿದ್ದಾರೆ ಅದು ಉತ್ತಮ ರೀತಿಯಲ್ಲಿ ನಡೀಲಿ, ಮತ್ತೆ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದಾಗಿ ಇದ್ರ ಬಗ್ಗೆ ಗೊತ್ತಾಗ್ಲಿ, ಮಾಹಿತಿ ಸಿಗ್ಲಿ, ಇಂಟ್ರೆಸ್ಟ್ ಇಂದ ಬಂದು ಸೇರ್ಕೊಂಡು ಏನೇ ಒಂದು ವಿಪತ್ತು ಬಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಕೂಡ ಕಾಪಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ ಆಗುತ್ತೆ. ಸೊ ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ಹೆಂಗ್ ಯೂಸ್ ಮಾಡೋದು ಅನ್ನೋದಕ್ಕೆ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ. ಸೊ ಹೆಚ್ಚಿನ ತಿಳ್ಕೊಳ್ಳಿ. ನಾವೆಲ್ಲ 1 ವರ್ಷ ಟ್ರೈನಿಂಗ್ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಬರ್ತದೆ, ನಮ್ದು ಜೀವ ಫ್ರಸ್ಟ್ರೇಷನ್ ಬರ್ತದೆ. ಬಟ್ ಅದು ನೀವು ಯಾವ್ದು ಎಲ್ಲಿ ಟ್ರೈನಿಂಗ್ ಇಲ್ಲದೆ ಜಸ್ಟ್ ಫಾರ್ 1 or 2 days ಟ್ರೈನಿಂಗ್ ತಗೊಂಡ್ಬಿಟ್ಟು ನೀವು ಮಾಡ್ಲಿಕ್ಕೆ ಧೈರ್ಯ ಮಾಡ್ತೀರಿ ಅಂದ್ರೆ ನಮ್ಗಿಂತ ನೀವು ಗ್ರೇಟ್ ಅಂತ ಹೇಳಿ ಇಷ್ಟಪಡ್ತೀವಿ. ಸೊ ಏನಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ, ಮತ್ತೆ ನಿಮ್ ಸಂಘ ಧರ್ಮಸ್ಥಳ ಗ್ರಾಮೀಣ ಸಂಘ ಇದೆ ಇನ್ನೂ ಹೆಚ್ಚಿನ ರೀತಿಯ ಬೆಳವಣಿಗೆ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದಕ್ಕೆ ಮಾಡೋದಕ್ಕೆ ಮತ್ತು ಈ ಸಂಘದ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜನಜಾಗೃತಿ ವೇದಿಕೆ ಸದಸ್ಯ
ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಮಾತನಾಡಿ, ಯೋಜನೆ ಎಲ್ಲ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿದೆ. ಶೌರ್ಯ ತಂಡವು ಪ್ರಾಕೃತಿಕ ದುರಂತ ಸಮಯದಲ್ಲಿ ನೆರವಾಗುವ ಜೊತೆ ನೊಂದವರ ಜೊತೆ ಕೈಜೋಡಿಸುವ ಸಂಘಟನೆಯಾಗಿದೆ. ಈ ದಿನ ನೀಡಲಾಗುವ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಸ್ವಯಂ ಸೇವಕರಿಗೆ ಕರೆ ನೀಡಿದರು. ಶೌರ್ಯ ತಂಡದ ಸ್ವಯಂ ಸೇವಕರಿಗೆ ಸಮವಸ್ತ್ರ ಹಾಗೂ ಉಪಕರಣ ವಿತರಿಸಲಾಯಿತು. ಮಂಗಳೂರಿನ ಉಷಾ ಫೈರ್ ಸೇಫ್ಟಿ ಕಂಪನಿಯ ತರಬೇತುದಾರರಾದ ಸಂತೋಷ್ ಪೀಟರ್ ಡಿಸೋಜಾ ಪ್ರಕೃತಿ ವಿಕೋಪ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಮಾತನಾಡಿದರು. ಯೋಜನೆಯ ಸಹ ತರಬೇತುದಾರ ದಿನೇಶ್ ಜೈವಂತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲಾ ಶೌರ್ಯ ತಂಡದ ಯೋಜನಾಧಿಕಾರಿ ಗಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಾ ಯೋಜನಾಧಿಕಾರಿ ವಾಸಂತಿ ಆಮೀನ್ ಸ್ವಾಗತಿಸಿ ಮೇಲ್ವಿಚಾರಕಿ ವಿನಯ ವಂದಿಸಿದರು. ಸೇವಾ ಪ್ರತಿನಿಧಿಗಳು, ಶೌರ್ಯ ತಂಡದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಅಗ್ನಿ ಅನಾಹುತ ಸಂಭವಿಸಿದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಲಾಯಿತು. ಶಿಕ್ಷಣದ ಜೊತೆ ಪ್ರತಿಯೊಬ್ಬರು ಕ್ರೀಡೆಯನ್ನ ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಆರೋಗ್ಯವಂತರಾಗಿರಬೇಕು ಎಂದು ಹೊನ್ನಾವರ ಉಪಾರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ಸಲಹೆ ನೀಡಿದ್ದಾರೆ. ಹೊನ್ನಾವರ ಪಟ್ಟಣದ ಎಸ್ಟಿಎಂ ಕಾಲೇಜು ಮೈದಾನದಲ್ಲಿ ಎಸ್ಟಿಎಂ ಪದವಿ ಪೂರ್ವ ವಿದ್ಯಾರ್ಥಿಗಳ ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಆಹಾರ, ಗಾಳಿ ಕಲುಷಿತಗೊಂಡು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ. ಪ್ರತಿನಿತ್ಯ 30ರಿಂದ 40 ನಿಮಿಷ ದೈಹಿಕ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕ್ರೀಡೆಯಲ್ಲಿ ಸೋಲು ಗೆಲುವಿಗಿಂತ ಭಾಗವಹಿಸುವುದು ಮುಖ್ಯವಾಗಿದೆ. ನುರಿತ ತರಬೇತುದಾರರಿಂದ ತರಬೇತಿ ಪಡೆದು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತೆ ಕರೆ ನೀಡಿದರು. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ನಿನ್ನೆ ಹೇಗಿದ್ರಿ, ಇವತ್ತು ಹೇಗಿದ್ದೀರಿ, ನಾಳೆ ಹೇಗಿರ್ತೀರಿ, ನಿನ್ನೆ ನೀವು ಏನ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ರನ್ನಿಂಗ್ ಒಂದು ಹ್ಯಾಬಿಟ್ ಆಗಿರ್ಬೋದು, ಅಥವಾ ಒಂದು ಜಂಪಿಂಗ್ ಇರ್ಬೋದು, ಅಥವಾ ಎನಿ ಅದರ್ ಸ್ಪೋರ್ಟ್ ಆಕ್ಟಿವಿಟಿ ನಿಮಗೆ ಏನಿರ್ತದೆ, ನಿನ್ನೆ ನೀವು ಎಷ್ಟು ಅದರಲ್ಲಿ ಸಾಧನೆ ಮಾಡಿರ್ತೀರಿ, ಇವತ್ತು ಅದಕ್ಕಿಂತ ನಾನು ಒಂದ್ ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ತೀನಾ, ನಿನ್ನೆ ನೀವು ಸೆಟ್ ಮಾಡಿದಂತ ರೆಕಾರ್ಡ್ನ ನಾನು ಇವತ್ತು ಬ್ರೇಕ್ ಮಾಡ್ಲಿಕ್ಕೆ ಆಗ್ತದ, ನೀವೇನೇ ಕೂಡ ತಮ್ಮ ಇಂಪ್ರೂವ್ಮೆಂಟ್ ನ ನೋಡ್ಬೋದಾ. ಸೊ ನಿಮಗೆ ನೀವೇನೆ ನೀವು ಕಂಪೇರ್ ಮಾಡಿಕೊಂಡು ನೀವೊಂದು ಹೈಯರ್ ಅಚೀವ್ಮೆಂಟ್ ಕಡೆಗೆ ತಮ್ಮನ್ನ ತಾವು ತೊಡಗಿಸ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಕ್ರೀಡೆ ಬಹಳ ಉಪಯುಕ್ತವಾಗಿರ್ತದೆ. ಅದಾದ ನಂತರ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದೀವಿ, ಭಾರತ ದೇಶ ಮುಂದೆ ಮತ್ತೆ ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗುವಂತ ಒಂದು ದಾರಿನಲ್ಲಿ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಸೇವಿಸುವಂತ ಆಹಾರ, ನಾವು ಸೇವಿಸುವಂತ ಗಾಳಿ, ನೀರು ಎಲ್ಲ ಕಲುಷಿತಗೊಂಡು ಇವತ್ತು ಜೀವನ ಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ಲೈಫ್ ಸ್ಟೈಲ್ ಡಿಸೀಸಸ್. ಅಧ್ಯಕ್ಷತೆ ವಹಿಸಿದ್ದ ಎಂಪಿ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಿಕೆ ಕಡ್ಡಾಯಗೊಳಿಸುತ್ತಿದ್ದೇವೆ. ಅದರಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿದ್ದೇವೆ. ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್, ಸಂಸ್ಥೆಯ ಕಾರ್ಯದರ್ಶಿ SM ಭಟ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರೇಣುಕಾ ಮೇಸ್ತಾ, ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಭಟ್, ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯರಾದ MH ಭಟ್ ಸ್ವಾಗತಿಸಿ ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರರಾದ ನಿಜಲಿಂಗಪ್ಪ H ವಂದಿಸಿದರು. ಉಪನ್ಯಾಸಕರಾದ MN ಅಡಿಗುಂಡಿ ಕಾರ್ಯಕ್ರಮ ನಿರ್ವಹಿಸಿದರು. ಮುಂದೊಂದು ದಿವಸ ಹೇಗಿರ್ತದೆ ಅಂದರೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯ ಚಟುವಟಿಕೆಗಳನ್ನು ಹೊರತಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮಗೆ ಕಡ್ಡಾಯ ಇರುತ್ತದೆ. ಅದರಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಪಾಯಿಂಟ್ಸ್ ಕೂಡ ಲಭ್ಯ ಆಗ್ತದೆ. ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ನಲ್ಲಿ ಈ ಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ, ಒಳ್ಳೆಯ ಕೆಲಸಗಳಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಪಾಯಿಂಟ್ಸ್ ಅನ್ನು ಕೊಡ್ತದೆ, ಅದಕ್ಕೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ಇದಕ್ಕೆ ನಿಮಗೆ ವಿಶೇಷ ಪ್ರಶಸ್ತಿ ಕೂಡ ಲಭಿಸ್ತದೆ. ಹಾಗಾಗಿ ಹೇಗೆ ಪಠ್ಯ ಚಟುವಟಿಕೆ ಮುಖ್ಯನೋ, ಪಠ್ಯೇತರ ಚಟುವಟಿಕೆ ಕೂಡ ಅದು ಒಂದು ನಮ್ಮ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಅಂತ ತಾವು ತಿಳ್ಕೊಂಡು ಕಾಲೇಜಿನಲ್ಲಿ ನಡೆಯುತ್ತಿರುವಂಥ ಕ್ರೀಡಾಕೂಟ ಇರಲಿ ಅಥವಾ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲ ಚಟುವಟಿಕೆಗಳಿಗೆ ತಾವು ಭಾಗವಹಿಸಿ ನೀವು ಸವ್ಯಸಾಚಿಗಳಾಗಬೇಕು, ನೀವು ಆಲ್ರೌಂಡರ್ ಆಗಬೇಕು. ಕುಮಟಾ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಭಾರತದ ಚುನಾವಣೆಯ ಕುರಿತು ತಾಲೂಕಾ ಮಟ್ಟದ ವಿವಿಧ ಸ್ಪರ್ಧೆಗಳು ನಡೆದವು. ಈ ಸಂದರ್ಭದಲ್ಲಿ ಸ್ಪರ್ಧೆಗಳ ಉಸ್ತುವಾರಿಯಾಗಿರುವ ಪ್ರೊಫೆಸರ್ ಕೋಮಲ ಮಾತನಾಡಿ, ಚುನಾವಣೆಯ ಮೌಲ್ಯ, ಅಗತ್ಯತೆ, ಮಹತ್ವದ ಕುರಿತು ಹೇಳಿದರು. ತಾಲೂಕಾ ಮಟ್ಟದ ಸ್ಪರ್ಧೆಯು ಚುನಾವಣಾ ವಿವಿಧ ಆಯಾಮಗಳನ್ನೇ ಒಳಗೊಂಡಿರುತ್ತದೆ ಎಂದು ತಿಳಿಸಿ ಸ್ಪರ್ಧೆಯ ನಿಯಮಾವಳಿಯನ್ನು ಸ್ಪರ್ಧಾಳುಗಳಿಗೆ ತಿಳಿಸಿದರು. ಪ್ರೊಫೆಸರ್ NV ನಾಯ್ಕ್ ಸ್ಪರ್ಧೆಯನ್ನು ಸಂಘಟಿಸಿದ್ದರು. ಚುನಾವಣೆ ಕುರಿತಾದ ಕನ್ನಡ ನಿಬಂಧ ಸ್ಪರ್ಧೆಯಲ್ಲಿ ಆದಿಚುಂಚನಗಿರಿ ಕಾಲೇಜಿನ ಮೈತ್ರಿ ಪ್ರಥಮ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ
PS ಅನನ್ಯ ದ್ವಿತೀಯ, ಸರಸ್ವತಿ PU ಕಾಲೇಜಿನ ದೀಪಿಕಾ ಭಟ್ ತೃತೀಯ ಸ್ಥಾನ ಪಡೆದರು. ಇಂಗ್ಲಿಷ್ ನಿಬಂಧ ಸ್ಪರ್ಧೆಯಲ್ಲಿ ಆದಿಚುಂಚನಗಿರಿ ಕಾಲೇಜಿನ ತಾನುಷಾ ನಾಯ್ಕ್ ಪ್ರಥಮ, ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಣತಿ ಭಟ್ ದ್ವಿತೀಯ, ಸರಸ್ವತಿ PU ಕಾಲೇಜಿನ ಶ್ರೇಯಾ ಅಂಬಿಗ ತೃತೀಯ ಸ್ಥಾನ ಪಡೆದರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಭರತ್ ನಾಯ್ಕ್ ಪ್ರಥಮ, ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಕಾಲೇಜಿನ ಶವಂ ಭಂಡಾರಿ ದ್ವಿತೀಯ, ಸರ್ಕಾರಿ ಹಿರೇಗುತ್ತಿ ಕಾಲೇಜಿನ ಚಿತ್ರಾಂಗದೆ ತೃತೀಯ ಸ್ಥಾನ ಪಡೆದರು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹಿರೇಗುತ್ತಿಯ ಸ್ನೇಹ ಮತ್ತು ಗೋಕುಲ್ ನಾಯ್ಕ್ ಪ್ರಥಮ, ಆದಿಚುಂಚನಗಿರಿಯ ಜೀವಿತ ಮತ್ತು ಸಹನಾ ಪಟಕರ್ ದ್ವಿತೀಯ ಹಾಗೂ ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಕಾಲೇಜಿನ ಸಾತ್ವಿಕ್ ಭಟ್ ಮತ್ತು ಆದರ್ಶ್ ಗೌಡ ತೃತೀಯ ಸ್ಥಾನ ಪಡೆದರು. ಭಾರತದ ಚುನಾವಣಾ ಕುರಿತಾದ ವಿವಿಧ ಆಯಾಮ ಕುರಿತು ವಿಭಿನ್ನವಾದ ಸ್ಪರ್ಧೆ ಯಶಸ್ವಿಯಾಗಿ ನಡೆಯುವಲ್ಲಿ ಪ್ರೊಫೆಸರ್ ವಿ ಡಿ ಭಟ್, ಪ್ರೊಫೆಸರ್ ಗಾಂವ್ಕರ್ ಮುಂತಾದವರು ಸಹಕರಿಸಿದರು.